ಅವ್ರನ್ನ ಮುಖ್ಯಮಂತ್ರಿಗಳು ನೋಡಲೇಬೇಕು. ನಮ್ಮ ಅಭಿಮಾನಿಗಳು ಸಂಘ ಕಟ್ಟಿರೋದು ಅವಾಗಲಿಂದ 2013ರಿಂದನೂ ನಮ್ಮ ಕೂಗು ಅದೇ, ಅವರ ಮುಖ್ಯಮಂತ್ರಿ ಮಾಡಲೇಬೇಕು. ನಮ್ಮ ಸಂಘದ ಈ ಕಾನ್ಸೆಪ್ಟೇ ಅದು. ಯಾವುದೇ ಸಿದ್ದರಾಮಯ್ಯ ನಂತರ ಯಾರು ಆ ಸ್ಥಾನ ತುಂಬೋ ಜಾಗದಲ್ಲಿ ಮಹದೇವಪ್ಪರು ಒಬ್ಬರೇ ಆ ಸ್ಥಾನಕ್ಕೆ ಅರ್ಹರಿದ್ದಾರೆ ಅಂತ ಈ ಸಂಘ ನಾವು ಅಭಿಪ್ರಾಯ ಪಟ್ಟಿದ್ದೀವಿ. ನಾವು ಇಡೀ ರಾಜ್ಯಾದ್ಯಂತ ಅವರ ಪರವಾದ ಕೂಗಿದೆಯಾ? ಇಡೀ ರಾಜ್ಯದಂತ ಇದೆ. ಸಾಹೇಬರು ಎಲ್ಲ ಜಾತ್ಯತೀಯವಾಗಿ ಎಲ್ಲ ಜನಾಂಗದಲ್ಲೂ ಅವ್ರಿಗೆ ಪ್ರೀತಿ ವಹಿಸ್ತಾ ಜನ ಅವರೇ. ಮತ್ತು ಯಾರನ್ನೂ ಅವರು ಇವರು ಅಂತ ಯಾರನ್ನೂ ನೋಡಿಲ್ಲ, ಇದುವರೆಗೂ ಯಾರೂ ನೋಡಿಲ್ಲ. ಅವರು ಎಲ್ಲರಿಗೂ ನಮ್ಮ ಹುಡುಗರು ನಮ್ಮವರು, ನಮ್ಮ ಹುಡುಗರು ಎಲ್ಲರಿಗೂ ಸಮಾನವಾಗಿ ಎಲ್ಲರೂ ನೋಡೋದೆ. ಸಿದ್ದರಾಮಯ್ಯರು ಏನು ಕಾನ್ಸೆಪ್ಟ್ ಇದೆ ಅದೇ ಕಾನ್ಸೆಪ್ಟು ಮಹದೇವಪ್ಪ ಸಾಹೇಬರು ಇರೋದು. ಸಿದ್ದರಾಮಯ್ಯ ನಂತರ ರಾಜಕಾರಣಿಯಲ್ಲಿ ಏಕೈಕ ವ್ಯಕ್ತಿ ಅಂದರೆ ಮಹದೇವಪ್ಪ ಸಾಹೇಬರು ಒಬ್ಬರೇ ಇಡೀ ರಾಜ್ಯದಲ್ಲೇ. ಅಂದರೆ ಮುಂದೆ ಅವಕಾಶ ಸಿಕ್ಕದಂತ ಈ ನಮ್ಮ ಅಭಿಮಾನಿಗಳು ಕೂಗ್ತಾ ಇದೆ ಅಷ್ಟೇ, ಆಗಲೇಬೇಕಂತ. ರಿಪ್ಲೇಸ್ಮೆಂಟ್ ಮಾಡುವಂಥ ಒಬ್ಬ ನಾಯಕ ನಮ್ಮ ಮಹದೇವಪ್ಪ ಸಾಹೇಬರು ರಿಪ್ಲೇಸ್ ಮಾಡೋದು ಒಬ್ಬ ಏಕೈಕ ನಾಯಕ ಅಂದರೆ ಮಹದೇವಪ್ಪ ಸಾಹೇಬರು ಅಷ್ಟೇ. ಅವರ ಮತ್ತೆ ಮುಂದಿನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಈ ಸಂಘದ ಗುರಿ. ಏಪ್ರಿಲ್ ತಿಂಗಳಲ್ಲಿ ಮಾದಪ್ಪನ ಉತ್ಸವ ಅಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ACC ಅಥವಾ KPCC ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇನ್ನಿತರ ರಾಜಕೀಯ ವ್ಯಕ್ತಿಗಳ ಕರೆದು ಮಾದಪ್ಪನ ಉತ್ಸವ ಅಂತ ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀವಿ. ಅದನ್ನ ಕಮಿಟಿಯಲ್ಲಿ ತೀರ್ಮಾನ ಮಾಡ್ಕೊಂಡು ಎಲ್ಲಿ ಮಾಡಬೇಕು, ಮಹಾರಾಜ ಗ್ರೌಂಡ್ ಅಥವಾ ಕಲಾಮಂದಿರದಲ್ಲಿ ಒಂದು 10,000 ಜನ ಸೇರಿಸಿ, ಅದು ಅಲ್ಲಿ ಮಾಡಿದ್ರೆ 10,000 ಜನ ಸೇರಿಸ್ಬೇಕು, ಇಲ್ಲಿ ಮಾಡಿದ್ರೆ ಒಂದು 3,000-4,000 ಜನ ಸೇರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏಪ್ರಿಲ್ ತಿಂಗಳಲ್ಲೇ ಮಾಡಬೇಕು ಅಂತ. ಏನಕ್ಕೆ ಅಂತಂದರೆ ಮಹದೇವಪ್ಪ ಸಾಹೇಬ್ರದ್ದು ಹುಟ್ಟಿದ ದಿನ ಅವತ್ತು, ಅಂದರೆ ಹುಟ್ಟಿದ ಹಬ್ಬ ಆ ತಿಂಗಳಲ್ಲಿ ಹುಟ್ಟಿದ ಹಬ್ಬ. ಆ ತಿಂಗಳೆಲ್ಲ ಮಾದಪ್ಪನ ಉತ್ಸವ ನಡಿಬೇಕು ಆ ತಿಂಗಳೆಲ್ಲ. ಮತ್ತು ಬಾಬಾ ಸಾಹೇಬ್ರದುವೆ ಏಪ್ರಿಲ್ 14 ಬಾಬಾ ಸಾಹೇಬರು ಹುಟ್ಟಿದ ದಿನ. ಮತ್ತು ಅದಾಗಿ ಆರನೇ ದಿನಕ್ಕೆ ಮಾದಪ್ಪ ಸಾಹೇಬರು ಹುಟ್ಟಿದ ದಿನ. ನೋಡಿ ಹೆಂಗೆ ಕಾಕತಾಳೀಯ ಇದೆ. ಒಂದೇ ತಿಂಗಳಲ್ಲಿ ಮಹಾನ್ ವ್ಯಕ್ತಿಯವರು ಅವರಿಬ್ಬರು ಆ ತಿಂಗಳಲ್ಲೇ ಆಗಿದ್ದಾರೆ ಅಂದರೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಮುಂದೆ. ನಮ್ಗೆ ಆ ಕನಸಿದೆ. ಬಾಬಾ ಸಾಹೇಬರು ನಡೆದು ಬಂದರೆ ನೆರಳಲ್ಲಿ ನಡ್ಕೊ ಹೋಗ್ತಾರೆ. ಆ ನೆರಳಲ್ಲಿ ನಾವು ಅಭಿಮಾನಿಗಳು ಮಹದೇವಪ್ಪ ಸಾಹೇಬ್ರ ನೆರಳಲ್ಲಿ ನಾವು ನಡ್ಕೊ ಹೋಗ್ತಾ ಇದ್ದೀವಿ. ಅವರು ಹೆಂಗೆ ಅಚೀವ್ಮೆಂಟ್ ಮಾಡಿದ್ರು ಹಂಗೆ ಮಹದೇವಪ್ಪ ಸಾಹೇಬರು ಅಚೀವ್ಮೆಂಟ್ ಮಾಡಿದ್ದಾರೆ. ಅವ್ರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಮ್ಮ ಸಂಘದ ಪರವಾಗಿ ಹೋಗ್ತಿದ್ದೀನಿ. ಮಹದೇವಪ್ಪನ ಉತ್ಸವ ಮಾಡೋದು ಉದ್ದೇಶ ಮುಖ್ಯಮಂತ್ರಿ ಸಾಹೇಬರು ಮಾಡಲೇಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬರು ನಂತರ ಮಾಡಲೇಬೇಕು, ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೂ ಅದು ಇದಿದೆ, ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಮ ಸಂಘಕ್ಕೆ. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮಹದೇವಪ್ಪ ಅಂತಕ್ಕಂಥ ಹೆಸರು ಬರೀ ಹೆಸರಷ್ಟೇ ಅಲ್ಲ, ಅದೊಂದು ಶಕ್ತಿ ಅಂತ ಅಂದರೂ ತಪ್ಪಾಗಲಾರ್ದು. ಅವರು ಎಲ್ಲ ನೊಂದವರ ಧ್ವನಿಯಾಗಿರ್ತಕ್ಕಂಥವ್ರು ನಮ್ಮ ಮಹದೇವಪ್ಪ ಸಾಹೇಬರು. ಪ್ರತಿಯೊಬ್ಬರಿಗೂ ಕನಸಿದೆ, ದಲಿತರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ದಲಿತರ ಎಲ್ಲರಿಗೂ ಕನಸಿದೆ. ಆದರೆ ಇವತ್ತಿನ ದಿನ ಒಗ್ಗಟ್ಟಾಗಿ ಎಲ್ಲರೂ ಬರಬೇಕಾಗಿದೆ. ಒಗ್ಗಟ್ಟಾಗಿ ಎಲ್ಲರೂ ಬಂದು ದಲಿತ ಮುಖ್ಯಮಂತ್ರಿ ಕೂಗುಟ್ಟಿ ನಮ್ಮ ಮಹದೇವಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ಕೊಳ್ಬೇಕಾಗಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿದೆ. ಅದರಿಂದ ನಮಗೆ ಬಹಳ ಮಹದಾಸೆ ಇದೆ. ಮುಂದಿನ ದಿನಗಳಲ್ಲಿ ಮಹದೇವಪ್ಪ ಸಾಹೇಬ್ರನ್ನ ದೊಡ್ಡ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರದು ಮಹದಾಸೆ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ SC ಮಹದೇವಪ್ಪ ಅಭಿಮಾನಿ ಬಳಗದ ರಾಜ್ಯ ಸಮಿತಿ ವತಿಯಿಂದ ಇದೇ ಮಹಾರಾಜ ಗ್ರೌಂಡಲ್ಲಿ ದೊಡ್ಡ ಮಟ್ಟಿಗೆ ಸುಮಾರು ಒಂದು 10,000 ಜನಗಳನ್ನ ಸೇರಿಸೋಷ್ಟು ಮಟ್ಟಿಗೆ ಸೇರಿಸಿ ಒಂದು ದೊಡ್ಡ ಮಟ್ಟಿಗೆ ಮಾದಪ್ಪ ಉತ್ಸವ ಅಂತ ಹೇಳಿ ಮಾಡಬೇಕು ಅಂತ ನಾವೆಲ್ಲ ಕಾರ್ಯಯೋಜನೆಗಳನ್ನ ಹಾಕೊಂಡಿದ್ದೀವಿ. ಅದನ್ನು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಮಾಡಿ ಯಶಸ್ವಿ ಆಗ್ತೇವೆ ಮತ್ತು ಕರ್ನಾಟಕ ಜನತೆಗೆ ಒಂದು ಉನ್ನತ ಸಂದೇಶವನ್ನು ತಲುಪಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಒಂದೇನಾದರೂ ಸಿದ್ದರಾಮಯ್ಯನವರು ಈಗ ಆಡಳಿತವನ್ನು ಮಾಡ್ತಾಯಿದ್ದಾರೆ, ಉತ್ತಮ ಆಡಳಿತ ಮಾಡ್ತಾಯಿದ್ದಾರೆ. ಅವರೇನಾದ್ರು CM ಸ್ಥಾನದಿಂದ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಮುಂದಿನ CM ಯಾರಾಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ SC ಮಹದೇವಪ್ಪ ಅವರೇ ಆಗಬೇಕು ಅನ್ನೋದು ನಮ್ಮ ಅಭಿಮಾನಿಗಳ ಎಲ್ಲರ ಒಕ್ಕೋಲಿನ ಕೂಗಾಗಿರೋದ್ರಿಂದ ಖಂಡಿತ ನಾವು ಡಾಕ್ಟರ್ SC ಮಹದೇವಪ್ಪ ಸಾಹೇಬರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. 2013ರಲ್ಲಿ ಅವರು PWD ಮಿನಿಸ್ಟರ್ ಆದಾಗ ಇಡೀ ರಾಜ್ಯ ಇಡೀ ದೇಶ ತಿರುಗಿ ನೋಡುವಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ರಸ್ತೆ ರಾಜ ಅನ್ನೋ ಒಂದು ಬಿರುದನ್ನು ಪಡೆದಂಥವ್ರು. ಹಾಗೆಯೇ ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಇಡೀ ದೇಶದಲ್ಲಿ ಯಾವ ಸರ್ಕಾರನೂ ಕೂಡ ಮಾಡದಿರೋಂಥ ಕೆಲಸವನ್ನು ಮನೆಗೂ ಒಂದು ಸಂವಿಧಾನದ ಪೀಠಿಕೆಯನ್ನು ತಲುಪಿಸಿದಂಥ ಏಕೈಕ ವ್ಯಕ್ತಿ. ಅದರ ಜೊತೆಗೆ ಇಡೀ ವರ್ಲ್ಡಲ್ಲಿ ರೆಕಾರ್ಡ್ ಆಗುವಂಥದ್ದು ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಸಂವಿಧಾನದ ಜಾಗೃತಿಯನ್ನು ಮೂಡಿಸಿದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವತ್ತು ಅವರಿಗೆ ಯಾವುದೇ ಖಾತೆಗಳನ್ನು ಕೊಟ್ಟರೂ ಕೂಡ ಅವರ ಪರಿಶ್ರಮದಿಂದ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರ ಅಭಿಮಾನಿಗಳು ಏನೆಲ್ಲ ಜೊತೆಗಿದ್ದೀವಿ ಅವರು ಕೂಡ ಒಂದು ಧ್ವನಿಯನ್ನು ಎತ್ತಿರ ಧ್ವನಿಗೆ ನಾವು ಕೂಡ ಎಲ್ಲರೂ ಕೂಡ ಜೊತೆಗೂಡಿ ಒಕ್ಕೋಲಿನಿಂದ ನಾವು ಅದನ್ನು ಕೂಗ್ತೇವೆ ಅಂತ ಮಾತನ್ನು ಹೇಳ್ತೇನೆ. ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ವೋಟ್ ಬ್ಯಾಂಕ್ ಆಗಿರೋವಂಥದ್ದು ದಲಿತ ಸಮುದಾಯ. ಇವತ್ತು ಆ ದಲಿತ ಸಮುದಾಯಕ್ಕೆ ಕೆಲವೊಂದು ಹಿಂದೆ ಅವಕಾಶಗಳಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ನಾಯಕರಾಗಿದ್ದಾರೆ, ಅವರುಗಳು ಅವಕಾಶ ಇತ್ತು. ಮತ್ತು
ಪರಮೇಶ್ವರ್ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೂ ಕೂಡ ಅವಕಾಶವಿತ್ತು. ಆದರೆ ಏನಾಗಿದೆ ಅಂತಂದರೆ ಈಗ ಖರ್ಗೆ ಅವರು ನಮಗೆ ದಲಿತ ಅನ್ನೋ ಕಾರ್ಡಿಂದ ನಮಗೆ ಅದೊಂದು ಮುಖ್ಯಮಂತ್ರಿ ಸ್ಥಾನ ಬೇಡ ಅನ್ನೋ ನಿಟ್ಟಿನಲ್ಲಿ ಅವರು ಅದನ್ನು ತ್ಯಜಿಸಿದ್ದಾರೆ. ಬಟ್ ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಏಕೈಕ ನಾಯಕ ಅಂದರೆ ದಲಿತ ಸಮುದಾಯದಲ್ಲಿ ವಾಯ್ಸ್ ಮಾಡೋ ಅಂಥವ್ರು, ದಲಿತರ ಪರವಾಗಿ ದಲಿತರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಏನಿದೆ ಅದನ್ನು ರೂಪುರೇಷೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬ ನಾಯಕ ಇಡೀ ರಾಜ್ಯಾದ್ಯಂತ ಓಡಾಟವನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವ್ರು ಡಾಕ್ಟರ್ ಎಸ್ ಸಿ ಮಹದೇವಪ್ಪರವರು. ಹಾಗಾಗಿ ಈ ಬಾರಿ ಆದರೂ ಈಗ ಏನು ಸರ್ಕಾರ ಇದೆ, ಇವತ್ತಿನ ಏನು ಒಂದು ಗೊಂದಲ ಇದೆ, ಸರ್ಕಾರ ಬದಲಾವಣೆ ಆಗಬೇಕು, CM ಬದಲಾವಣೆ ಆಗಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬದಲಾವಣೆ ಆದರೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ದಲಿತ ಸಮುದಾಯಗಳು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳು ಒಂದು ಅವಕಾಶವನ್ನು ಕೇಳಲೇಬೇಕು ಅನ್ನೋದು ನಮ್ಮ ಆಗ್ರಹ. ದಲಿತರ ಮುಖ್ಯಮಂತ್ರಿ ಪಟ್ಟ ಅಂದ ತಕ್ಷಣ ನಮ್ಗೆ ಯಾವತ್ತೂ ಕೂಡ ದಕ್ಕಬೇಕಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಒಂದು ವೋಟ್ ಬ್ಯಾಂಕ್ ಆಗಿದೆ. ಹಾಗಾಗಿ ಈ ಬಾರಿ ಒಂದು ವೇಳೆ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಏನಾರು ದಲಿತರಿಗೆ CM ಕೊಡಬೇಕಂತ ಏನಾದ್ರು ಹೈಕಮಾಂಡ್ಗೆ ಇದ್ದಿದ್ರೆ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರು ಅಂತ ಹೇಳಲಿಕ್ಕೆ ಬಯಸ್ತೀವಿ. ದಲಿತರು CM ಆಗಬೇಕಂತ ಎಲ್ಲ ಕೂಡ ವಾಯ್ಸ್ ಬರ್ತಾ ಇದೆ, ಎಲ್ಲೂ ಕೂಡ ನಿಂತಿಲ್ಲ. ದಲಿತರು CM ಆಗಬೇಕು ಅಂತಕ್ಕಂಥದ್ದೇ ವಾಯ್ಸು. ಆದರೆ ಎಲ್ಲೋ ಒಂದು ಕಡೆ ಹೈಕಮಾಂಡು ಇದ್ರ ಬಗ್ಗೆ ಚಿಂತನೆ ಮಾಡಿ ದಲಿತರಿಗೆ CM ಕೊಡೋದಾಗಿದ್ದರೆ ಅದು ಖರ್ಗೆ ಅಥವಾ ಡಾಕ್ಟರ್ ಎಚ್ ಸಿ ಮಹದೇವಪ್ಪರಿಗೆ ಕೊಡಬೇಕು ಅಂತಕ್ಕ ನಮ್ಮ ಉದ್ದೇಶ. ಮಹದೇವಪ್ಪರು ಅಂದರೆ ಅವರು ಇನ್ನೂ ಭವಿಷ್ಯದಲ್ಲಿ ಒಳ್ಳೆಯ ಉತ್ತಮ ರಾಜಕಾರಣಿ ಆಗಿದ್ದಾರೆ, ಮತ್ತು ಪ್ರತಿಭಾವಂತರಿದ್ದಾರೆ, ಪ್ರಭುತ್ವರಾಗಿದ್ದಾರೆ, ಮತ್ತು ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು. ಯಾಕಂದರೆ ನಾನು ನೋಡಿದ ಮಟ್ಟಿಗೆ 94ನೇ ಇಸ್ವಿಲಿ ಕೋಲಾರ ಜಿಲ್ಲೆಯಲ್ಲಿ 94ರಲ್ಲಿ 8 ಜನರ ದಲಿತರ ಸಜೀವ ದಾನ ಇತ್ತು. ಅಂಥ ಸಂದರ್ಭದಲ್ಲಿ ಅಸೆಂಬ್ಲಿ ಒಳಗಡೆ JH ಪಟೇಲ್ ಅವರು ಮಾನ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅವರು ದಲಿತರ ಸಜೀವ ದಾನ ಆದ ತಕ್ಷಣ ಅವರು ಅಧಿಕಾರಕ್ಕೆ ಅಂಟಿಕೊಳ್ಳದೆ ರಾಜೀನಾಮೆಯ ಪತ್ರವನ್ನು ಅವ್ರ ಮುಖದ ಮೇಲೆ ಬಿಸಾಕಿರ್ತಕ್ಕಂಥ ಇನ್ನೂ ಕೂಡ ನಿದರ್ಶನ ಇದೆ. ಹಾಗಾಗಿ ಅವತ್ತಿಂದ 2004ರಲ್ಲಿ ಅವರು RDP ಮಿನಿಸ್ಟರ್ ಆದರು, ಮತ್ತು 2013ರಲ್ಲಿ PW ಮಿನಿಸ್ಟರ್ ಆದರು. ಅದೇ ರೀತಿಯಾಗಿ 2023ರಲ್ಲಿ ಅವರು ಪ್ರಸ್ತುತದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಉತ್ತಮವಾದಂಥ ಆಡಳಿತವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಹಿತದೃಷ್ಟಿಯಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ನಮ್ಮ ಒಂದು ಕೂಗು. ಸರ್, ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರಿಗೆ ಸಿಗುತ್ತೆ ಸರ್. ಅದು ಮಹದೇವಪ್ಪನವರು ಅಳಬರಿದ್ದಾರೆ, ಅವ್ರಿಗೆ ತುಂಬ ಮುಂದಿನ ದಿನಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು ಸರ್. ಅದು ಎಲ್ಲ ನಮ್ಮ ಅಭಿಮಾನಿಗಳ ಸಂಘದಿಂದ ನಾವು ಒತ್ತಾಯ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಮಹದೇವಪ್ಪ ಸಾಹೇಬರು CM ಆಗಲೇಬೇಕು. ಬಡವರು ಪರವಾಗಿ ಇರೋವಂಥ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಮಹದೇವಪ್ಪ ಸಾಹೇಬ್ರೆ ಸರ್. ಅದು ಸರ್ ಖಂಡಿತ ಸರ್. ಈಗ ಇದೇ ಅದ್ದೂರಿಯಾಗಿ ಉತ್ಸವ ಮಾಡ್ತಾಯಿದ್ದೀವಿ ಸರ್. ಅದ್ದೂರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಮಹದೇವಪ್ಪ ಸಾಹೇಬ್ರನ್ನ ಒಂದು ಉತ್ಸವ ಈಗ ಮಾಡ್ತಾಯಿದ್ದೀವಿ ಸರ್. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ ಸರ್. ಅದು